2 ವರ್ಷಗಳ ಹಿಂದೆ ಶುರುವಾದ ಪೈಪ್ಲೈನ್ ಕಾಮಗಾರಿ ಪೂರ್ಣಗೊಂಡರೂ ಕೂಡ ಅಗೆದ ಮಣ್ಣಿನ ರಾಶಿ ಮೈಸೂರಿನ ಹೂಟಗಳ್ಳಿ ನಿವಾಸಿಗಳ ಹೈರಾಣ ಮಾಡುತ್ತಿದೆ. ಮುಖ್ಯ ರಸ್ತೆಯಲ್ಲಿ ಉದ್ಭವ ಆಗಿರುವಂತಹ ಗುಂಡಿಗಳಿಂದ ಮಳೆ ಬಂದರೆ ಕೆರೆಯಂತೆ ಮಾರ್ಪಾಡಾಗುತ್ತೆ. ಜಲಾವೃತವಾದ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಸಾಂಕ್ರಾಮಿಕ ರೋಗಗಳ ಭೀತಿಯೂ ಕೂಡ ನಿವಾಸಿಗಳನ್ನ ಕಾಡ್ತಾ ಇದೆ. ಪೈಪ್ಲೈನ್ ದುರಸ್ತಿ ಕಾಮಗಾರಿಗಾಗಿ ಹೂಟಗಳ್ಳಿ ಮುಖ್ಯ ರಸ್ತೆಯನ್ನ ಅಗೆಯಲಾಗಿತ್ತು. 2 ವರ್ಷಗಳ ಹಿಂದೆ ಅಗೆದು ತೆಗೆದ ಮಣ್ಣಿನಿಂದ ರಸ್ತೆ ಸಂಪೂರ್ಣ ಗುಂಡಿಗಳಾಗಿ ಪರಿವರ್ತನೆಯಾಗಿದೆ. ರಸ್ತೆಯಲ್ಲಿ ಗುಂಡಿಗಳು ನಿರ್ಮಾಣ ಆದ ಹಿನ್ನೆಲೆಯಲ್ಲಿ ಮಳೆ ನೀರು ನಿಂತು ವಾಹನ ಸವಾರರಿಗೆ ದುಸ್ವಪ್ನವಾಗಿ ಕಾಡ್ತಾ ಇದೆ. ಸುಗಮ ಸಂಚಾರಕ್ಕೆ ಅಡಚಣೆಯಾಗಿ ವಾಹನ ಸವಾರರು ರಸ್ತೆಯಲ್ಲಿ ಸಾಗೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಸಾಕಷ್ಟು ಬಾರಿ ಬೈಕ್ ಸವಾರರು ಆಯತಪ್ಪಿ ಬಿದ್ದಿರುವಂತಹ ಘಟನೆಗಳು ಕೂಡ ಜರುಗಿದೆ. ಮಣ್ಣನ್ನ ತೆರವುಗೊಳಿಸಿ ಗುಂಡಿ ಮುಕ್ತ ರಸ್ತೆಯನ್ನಾಗಿ ಮಾಡುವಂತೆ ಸ್ಥಳೀಯರು ನಗರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಜನಪ್ರತಿನಿಧಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ. ಆದರೆ ಈ ಬಗ್ಗೆ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕೂಡಲೇ ಮಣ್ಣನ್ನ ತೆರವುಗೊಳಿಸಿ ಗುಂಡಿ ಮುಕ್ತ ರಸ್ತೆ ಆಗಿಸಬೇಕು ಹಾಗೂ ಮಳೆ ಬಂದರೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇಲ್ಲದಿದ್ದಲ್ಲಿ ಮುಂದಿನ ದಿನದಲ್ಲಿ ಪ್ರತಿಭಟನೆಯ ಹಾದಿ ಹಿಡಿಯುವಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮಸ್ತೆ, ನಾನು ಆನಂದ್ ಅಂತ ಆಟೋ ಡ್ರೈವರ್. ಇಲ್ಲಿ ಹೆಚ್ಚುಗಡೆ ಒಂದು 25 ವರ್ಷದಿಂದ ಇಲ್ಲಿ ನಾನು ಆಟೋ ಓಡಿಸ್ತಾ ಇದ್ದೀನಿ ಸರ್ಕಲಲ್ಲಿ. ಏನೋ ನೀರಿಗೆ ಅಂತ ಪೈಪ್ ಹಾಕೋಕ್ಕೆ ಅಂತ ಆಗಿದ್ರು. ಸೊ 2 ವರ್ಷ ಆಯ್ತೇನೋ ಅದು ರೋಡು ರೆಡಿ ಮಾಡಿಲ್ಲ ಇನ್ನು. ನೀರು ತುಂಬಿದೆ ಏಕಾಗಿ. ಸಾರ್ವಜನಿಕರು ಓಡಾಡೋಕ್ಕೆ ತುಂಬ ತೊಂದರೆ ಇದೆ. ಇಲ್ಲಿ ಭಾಳ ಕಷ್ಟದಲ್ಲಿ ಓಡಾಡ್ತಾ ಇದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳು ಓಡಾಡೋರೆಲ್ಲ ಜಾರಿ ಬಿದ್ದಿದ್ದಾರೆ, ಒಂದು ಕಾಲೆಲ್ಲ ಮುರ್ಕೊಂಡಿದ್ದಾರೆ. ಇಲ್ಲಿ ತುಂಬ ತೊಂದರೆ ಇದೆ. ನಾವು ಆಟೋನೂ ಓಡಿಸ್ತಾ ಇದ್ದೀವಿ, ನಮಗೂ ಕಷ್ಟ ಇದೆ ಇಲ್ಲಿ ಹೋಗ್ಲಿಕ್ಕೆ. ಭಾಳ ತೊಂದರೆ ಕೊಟ್ಟಿದ್ದಾರೆ. ಇಲ್ಲಿ ಅಲ್ಲಿ ಗಂಟೆ ಆಗ್ತಿದ್ದಾರೆ, ರೋಡೇ ಮಾಡಿಲ್ಲ. 2 ವರ್ಷ ಆಯ್ತು ಇಲ್ಲಿ. ಭಾಳ ತೊಂದರೆ ಇದ್ದೀವಿ. ಕೊಟ್ಟಿದ್ದಾರೆ ಸರ್, ಎಲ್ಲ ಏನೇನೋ ಕಂಪ್ಲೇಂಟ್ ಎಲ್ಲ ಮಾಡಿದ್ದಾರೆ ಆಲ್ರೆಡಿ. ಸುಮಾರು ವಿಡಿಯೋ ಎಲ್ಲ ಮಾಡಿಬಿಟ್ಟಿದ್ದಾರೆ. ಎಲ್ಲ ಯಾರೂ ಅಧಿಕಾರಿಗಳು ಬಂದಿಲ್ಲ, ಏನು ಮಾಡಿಲ್ಲ. ಇನ್ನು ತಗೊಂಡಿಲ್ಲ ತನಿಖೆ. ಈಗ ಮೋರಿ ಏನೋ ಸದ್ಯ ಮಾಡಿಕೊಟ್ರು, ಸ್ವಲ್ಪ ಮೋರಿ ಮಾತ್ರ. ಈ ರೋಡ್ ಮಾತ್ರ ಮಾಡಿಲ್ಲ. ಇನ್ನು ಎಲ್ಲ 2 ಕಡೆ ನೀರು ತುಂಬುತ್ತೆ, ಹಂಗೆ ಹೋಯ್ತಾ ಬತ್ತಾ. ತುಂಬ ಕಷ್ಟದಲ್ಲಿದೆ ಇಲ್ಲಿ ಜನಗಳು. ಸ್ವಲ್ಪ ದಯವಿಟ್ಟು ಅಧಿಕಾರಿಗಳು ಗಮನಿಸಿ ಇದನ್ನು ರೆಡಿ ಮಾಡಿಕೊಡೋಕ್ಕೆ ಸಹಕರಿಸಿ. ಸರ್ ನಮಸ್ತೆ, ನಮಗೆ ಚಂದು ಅಂತ. ಇಲ್ಲೇ ಇರೋದು, ಇಲ್ಲೇ ಇದು ಹೊಸ ಮಾಡ್ತಿರೋದು. ಏನಂದರೆ ನಾವು ತುಂಬ ಎಲ್ಲರಿಗೂ ಹೇಳಿದ್ವಿ ಈ ಥರ ಪ್ರಾಬ್ಲಮ್ ಇದೆ ಅಂತ. ನಗರಸಭೆ ಆಫೀಸ್ಗಾಗಲಿ ಎಲ್ಲ ಥರದ್ದು ಅಧಿಕಾರಿಗಳಿಗೂ ತಿಳಿಸಿದ್ವಿ. ನಮ್ಮ ಏನಾಯಿತು ಎಲ್ಲ ಥರ ಪ್ರಯತ್ನಗಳು ಮಾಡಿದ್ವಿ. ಆದರೆ ಏನೇ ಆ ಕಡೆಯಿಂದ ಯಾವುದೂ ರೆಸ್ಪಾನ್ಸಿಬಲ್ ಚೆನ್ನಾಗಿ ಬರಲಿಲ್ಲ. ಏನಂದರೆ ಯಾರೇ ಆದರೂ ಅಷ್ಟೇ ಮಾಡಿಸ್ತೀವಿ ಅಂತಂತಾರೆ, ಸರ್ ಈ ವೀಕಲ್ಲಿ ಮಾಡಿಸ್ತೀವಿ, ಇಲ್ಲ ನೆಕ್ಸ್ಟ್ ವೀಕಲ್ಲಿ ಮಾಡಿಸ್ತೀವಿ ಅಂತಾರೆ. ಆದರೆ ಯಾರ್ದು ಇನ್ನು ಆ ಕಡೆ ರೆಸ್ಪಾನ್ಸೇ ಬರೋಲ್ಲ. ಹೋದಾಗ ಆಫೀಸ್ಗೆ ಮಾತಾಡ್ತಾರೆ, ಏನಂತ ಮಾಡಿಸ್ಕೊಡ್ತೀವಿ, ನಮ್ಮ ಕಡೆಯವ್ರು ಕಳಿಸ್ಕೊಡ್ತೀವಿ, ಆಗುತ್ತೆ, ದುಡ್ಡು ಸ್ಯಾಂಕ್ಷನ್ ಆಗಿದೆ. ಆ ದುಡ್ಡು ಸ್ಯಾಂಕ್ಷನ್ ಆಗಿದೆ ಅಂತ ಹಿಡಿದು ಅದತ್ರ 2-3 ವರ್ಷ ಆಯಿತು. ಆ ಗ್ಯಾಸ್ ಲೈನವ್ರು ಬಂದರು, ಆ ಪೈಪ್ ಹೊಡೆದ್ರು, ಅವ್ರಿಗೆ ಸರಿ ಮಾಡ್ಬಿಟ್ಟೋದ್ರು. ಅವ್ರು ಕೇಳಿದ್ರೆ ನಮಗೆ ಗೊತ್ತಿಲ್ಲ, ಇದು ಅವ್ರಿಗೂ ಕೆಲಸ ಅಂತಾರೆ. ಸರ್ಕಾರದವ್ರು ಏನು ಮಾಡ್ತಾವ್ರೆ ಅಂತ ಸತ್ಯವಂತೂ ಗೊತ್ತಿಲ್ಲ. ಇಲ್ಲಿ ಸರ್ಕಾರ ನಡೆಸ್ತಾವ್ರೋ ಅಥವಾ ಇದೇನು ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ಏನಂದ್ರೆ ನಾವೆಲ್ಲ ಇಷ್ಟೇ, ಇದು ಮಾಡ್ತಿರೋದನ್ನ ಏನು ತಿಳಿಸಿದ್ದೀವಿ. ಸ್ಯಾಂಕ್ಷನ್ ಆಗಿದೆ ಅಮೌಂಟ್ ಅಂತಿದ್ದಾರಲ್ವ, ಸ್ಯಾಂಕ್ಷನ್ ಆಗಿರೋ ಅಮೌಂಟಲ್ಲಿ ಎಷ್ಟೊತ್ತು ಬೇಕು ಕೆಲಸ ಮಾಡಿಸೋದು. ಅದನ್ನು ಏನು ಅಧಿಕಾರಿಗಳು ಇದ್ರ ಸರಿಯಾದ ಕ್ರಮ ತಗೊಂಡು ಇದನ್ನು ಇಲ್ಲಿ ಅದೇನು ಬಂದು ಚೆಕ್ ಮಾಡಿ ಸರಿ ಮಾಡಿಸ್ಕೊಡ್ಬೇಕು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.